ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಮೇಟ್ ಪಾಲಿಟಿಕ್ಸ್ ಜೋರಾಗಿದೆ. ಮಾಜಿ ಸಿಎಂ ಸ್ಟಾಲಿನ್ ಅವರನ್ನ ಭೇಟಿ ಮಾಡಿದ್ದಾರೆ ಸಿಎಂ ವಿಜಯ್. ಸನ್ಮಾನ ಮಾಡಿದ ಸ್ಟಾಲಿನ್ ತಮಿಳುನಾಡು ಸಿಎಂ ಆದ ಮರುದಿನವೇ ವಿಜಯ್ ಅವರಿಂದ ಬಿಗ್ ಪ್ಲಾನ್. ಪ್ರಮಾಣ ವಚನ ಸ್ವೀಕರಿಸಿದ ಮಾರನೇ ದಿನವೇ ಸ್ಟಾಲಿನ್ ಅವರನ್ನ ಭೇಟಿ ಮಾಡಿದ್ದಾರೆ. ಇವತ್ತು ಡಿಎಂಕೆಯ ಸ್ಟಾಲಿನ್ ಅನ್ನ ಭೇಟಿ ಮಾಡಿದ್ದಾರೆ ದಳಪತಿ ವಿಜಯ್ ಅವರು. ಸರ್ಕಾರ ನಡೆಸೋದಕ್ಕೆ ಸಹಕಾರ ನೀಡುವಂತೆ ಮಾತುಕತೆ ಆಗಿದೆ. ಸೊ ಅಲ್ಲಿಗೆ ತಮಿಳುನಾಡಲ್ಲಿ ಕಳೆದ 4-5 ದಿನಗಳಿಂದ ಆಗ್ತಾ ಇದ್ದಂತಹ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರದಲ್ಲಿ ಮಾರನೇ ದಿನವೇ ಸ್ಟಾಲಿನ್ ಅವರ ನಿವಾಸಕ್ಕೆ ತೆರಳಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ವಿಜಯ್ಗೆ ಶಾಲು ಹೊದಿಸಿ ಸನ್ಮಾನ ಮಾಡಿದ್ದಾರೆ ಡಿಎಂಕೆಯ ಸ್ಟಾಲಿನ್. ತಮಿಳುನಾಡಿನ ಅಲ್ವಾರ್ಪೇಟೆಯಲ್ಲಿರುವಂತಹ ಅವರ ನಿವಾಸಕ್ಕೆ ಹೋಗಿ ಅವರನ್ನು ಭೇಟಿ ಮಾಡಿದ್ದಾರೆ. ಇದೇ ವೇಳೆ ಉದಯನಿಧಿ ಸ್ಟಾಲಿನ್ ಅವರು ಕೂಡ ಭಾಗಿಯಾಗಿದ್ದಾರೆ. ಅವರು ಕೂಡ ಅಲ್ಲೇ ಇದ್ದರು. ಬರ್ತಾ ಇದ್ದಂತೆ ಹೂಗುಚ್ಛ ನೀಡಿ ಅವರಿಗೆ ಶುಭಾಶಯ ಕೋರಿದ್ದಾರೆ. ಅದರ ಜೊತೆಗೆ ನಾವೇನು ವಿಜುವಲ್ಸ್ ನೋಡ್ತಾ ಇದ್ದೀವಲ್ಲ, ಅವರು ಭೇಟಿ ಮಾಡಿದಂಥ ಸಂದರ್ಭ ಮಾಜಿ ಸಿ ಎಂ ಅವರನ್ನು ಹೂಗುಚ್ಛ ನೀಡಿ ಅವರನ್ನು ಭೇಟಿ ಮಾಡಿ ನಂತರ ಇಬ್ಬರು ಕೂಡ ಪರಸ್ಪರ ಮಾತುಕತೆ ನಡೆಸಿದ್ದಾರೆ. ನೋಡಿ, ಟಿವಿಕೆ ಪಕ್ಷದ ಮುಖ್ಯಸ್ಥ ನಟ ಜೋಸೆಫ್ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಮರುದಿನವೇ ಅಂದರೆ ಇವತ್ತು ಮಾಜಿ ಸಿ ಎಂ ಡಿಎಂಕೆಯ ನಾಯಕ ಕೆ ಸ್ಟಾಲಿನ್ ಅವರನ್ನು ಭೇಟಿಯಾಗಿರೋದು. ಅದರಲ್ಲೂ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಅವರು ಮಾಡಿದಂಥ ಭಾಷಣ ಇದೆಯಲ್ಲ, ಒಂದು ರೀತಿ ಗೂಸ್ ಬಂಪ್ಸ್ ಬರ್ತಾ ಇತ್ತು. ಅಂದರೆ ಅಷ್ಟು ರೀತಿಯಾಗಿ ರೋಮಾಂಚನಕಾರಿಯಾದಂಥ ಭಾಷಣ ಮಾಡಿದರು. ಅದರ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಹೇಳಿದರು. ಅದಾದ ನೆಕ್ಸ್ಟ್ ಡೇ ಮೀಟ್ ಪಾಲಿಟಿಕ್ಸ್ ಈಗ ತಮಿಳುನಾಡಲ್ಲಿ ಜೋರಾಗಿ ನಡೀತಾ ಇದೆ. ಉದಯನಿಧಿ ಸ್ಟಾಲಿನ್ ಅವರಿಗೆ ಹೂಗುಚ್ಛವನ್ನು ನೀಡಿ ಅವರಿಗೆ ಒಂದು ಅಪ್ಪುಗೆಯನ್ನು ಕೊಟ್ಟು ಹಾಗೆಯೇ ಶಾಲನ್ನು ಹೊದಿಸಿ ಸುಮಾರು ಕೆಲ ಕಾಲ ಉಭಯ ನಾಯಕರಿಬ್ಬರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಇದು ಅವರ ನಿವಾಸಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭ ನಾವು ನೋಡ್ತಾ ಇದ್ದೀವಿ. ಸಹಜವಾಗಿ ಈಗ ತಮಿಳುನಾಡಲ್ಲಿ ದಳಪತಿಯವರ ದರ್ಬಾರ್ ಶುರುವಾಗಿದೆ. ಮತ್ತೊಂದು ಕಡೆ ಈ ಒಂದು ಬೆಳವಣಿಗೆ ಸಾಕಷ್ಟು ಕುತೂಹಲ ಕೂಡ ಮೂಡಿಸ್ತಾ ಇದೆ. ಸರ್ಕಾರ ನಡೆಸೋದಕ್ಕೆ ಸಹಕಾರ ನೀಡಿ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಬಿಕಾಸ್ ಇಷ್ಟು ದಿನಗಳ ಕಾಲ ಏನು ತಮಿಳುನಾಡಲ್ಲಿ ಸರ್ಕಾರ ನಡೆಸ್ತಾ ಇದ್ದಂತಹ ಸ್ಟಾಲಿನ್ ಅವರು ಈಗ ಮಾಜಿ ಸಿ ಎಂ ಆಗಿದ್ದಾರೆ. ನೂತನ ಸಿ ಎಂ ಆಗಿ ವಿಜಯ್ ಅವರು ಅಧಿಕಾರ ಸ್ವೀಕರಿಸ್ಕೊಂಡಿದ್ದಾರೆ. ಅದಾದ ನಂತರದಲ್ಲಿ ಅಂದರೆ ಮರುದಿನವೇ ಅವರನ್ನು ಭೇಟಿಯಾಗಿ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಈಗ ಒಂದು ರೀತಿ ವಿಜಯ್ ಅವರು ಹೆಂಗೆ ಅಂತ ಅಂದರೆ ಫುಲ್ ಟ್ರೆಂಡಲ್ಲಿದ್ದಾರೆ. ಈಗ ನೀವು ಯಾವುದೇ ಸೋಷಿಯಲ್ ಮೀಡಿಯಾಗಳು ಓಪನ್ ಮಾಡ್ಬೋದು. ಆಮೇಲೆ ಈ ಅವರನ್ನು ಭೇಟಿ ಮಾಡಿರುವಂಥ ಈ ವಿಡಿಯೋಗಳೇನಿದೆ ಇದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಲ್ವಾರ್ಪೇಟೆಯಲ್ಲಿರುವಂತಹ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಪರಸ್ಪರ ಮಾತುಕತೆಯನ್ನು ನಡೆಸಿದ್ದಾರೆ. ಚೆನ್ನೈನಲ್ಲಿರುವಂತಹ ಸ್ಟಾಲಿನ್ ಅವರ ನಿವಾಸಕ್ಕೆ ವಿಜಯ್ ಅವರು ಭೇಟಿ ಕೊಟ್ಟು ಉಭಯ ನಾಯಕರು ಕೆಲ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ. ಆ ಭೇಟಿಯ ಬಳಿಕ MDMK ವೈಕೋ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ತಮಿಳುನಾಡಿನ ಸಿಎಂ ವಿಜಯ್ ಅವರು. ಸರ್ಕಾರ ನಡೆಸೋದಕ್ಕೆ ಸಹಕಾರ ನೀಡಿ ಅಂತೇಳಿ ಈ ವೇಳೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಈಗ ಒಂದು ದಳಪತಿ ಅಂತಲೇ ಜನಪ್ರಿಯವಾಗಿರುವಂತಹ ವಿಜಯ್ ಅವರು ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ನಿನ್ನೆ ಅಷ್ಟೇ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅದರ ಜೊತೆಗೆ ಅವರೊಟ್ಟಿಗೆ 9 ಮಂದಿ ಶಾಸಕರು ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಅದರ ಬೆನ್ನಲ್ಲೇ ಈಗ ತಮಿಳುನಾಡಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತಾ ಇದೆ. ತಮಿಳುನಾಡಿನ ಅಲ್ವಾರ್ಪೇಟೆಯಲ್ಲಿರುವಂತಹ ಸ್ಟಾಲಿನ್ ಅವರನ್ನು ನಿವಾಸಕ್ಕೆ ತೆರಳಿ ಅಲ್ಲಿ ಭೇಟಿಯಾಗಿ ಜೊತೆಗೆ ಒಂದಷ್ಟು ಕಾಲ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಅದರ ಜೊತೆಗೆ ಸ್ಟಾಲಿನ್ ಅವರನ್ನು ಭೇಟಿಯಾದ ಬಳಿಕ
MDMKಯ ವೈಕೋ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ವಿಜಯ್ ಅವರು. ಈ ವೇಳೆ ಸರ್ಕಾರ ನಡೆಸೋದಕ್ಕೆ ಸಹಕಾರವನ್ನು ಕೋರಿದ್ದಾರೆ. ಸೊ ಎರಡು ಸಂದರ್ಭ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಸ್ಟಾಲಿನ್ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭ ನೋಡಿದ್ವಿ. ಉದಯನಿಧಿ ಸ್ಟಾಲಿನ್ ಅವರು ಕೂಡ ಇದ್ದರು. ಅವರು ಕೂಡ ಅವರಿಗೆ ನೂತನ CM ಆಗಿದ್ದಕ್ಕಾಗಿ ಅವರಿಗೆ ವಿಶ್ ಮಾಡಿದ್ದಾರೆ. ಜೊತೆಗೆ ಪರಸ್ಪರ ಒಂದಷ್ಟು ವಿಚಾರಕ್ಕೆ ಅಂದರೆ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಮಾತನಾಡಿದ್ದಾರೆ. ಕೆಲ ಹೊತ್ತು ಅದೇ ವಿಚಾರವಾಗಿ ಚರ್ಚೆ ಕೂಡ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಅವರನ್ನು ಭೇಟಿ ಮಾಡಿದ ನಂತರದಲ್ಲಿ MDMKಯ ವೈಕೋ ಅವರನ್ನು ಕೂಡ ವಿಜಯ್ ಅವರು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಈ ವೇಳೆ ಅವರಿಗೆ ಶಾಲನ್ನು ಹಾಕಿ ಹಾರ ಹಾಕಿ ಸನ್ಮಾನ ಮಾಡಿ ಒಂದು ರೀತಿ ಅವರಿಗೆ ವಿಶ್ ಮಾಡಿದ್ದಾರೆ. ಅಂದರೆ ನೂತನ ಮುಖ್ಯಮಂತ್ರಿ ಆಗಿರುವಂಥ ಕಾರಣಕ್ಕಾಗಿ ಒಳ್ಳೆಯ ಆಡಳಿತ ನೀಡಿ ಅಂತೇಳಿ ಅವರಿಗೆ ಶುಭ ಕೋರುವಂಥ ಕೆಲಸ ಕೂಡ ಈ ವೇಳೆ ಆಗಿದೆ.